Hi everyone, welcome back to Spardha Punita YouTube channel. Okay, today session ಅಲ್ಲಿ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳ ಬಗ್ಗೆ ನೋಡ್ತಾ ಹೋಗೋಣ. ಲಾಸ್ಟ್ ಸೆಷನ್ ಅಲ್ಲಿ ಏನಾಯ್ತು, WBC ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಸೆಷನ್ ಅಲ್ಲಿ ಕಿರುತಟ್ಟೆಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಈ ಒಂದು ಕಾನ್ಸೆಪ್ಟ್ ನ ಸ್ಟಡಿ ಮಾಡಿದ್ರೆ ಬ್ಲಡ್ ಅಲ್ಲಿ ಕಂಪ್ಲೀಟ್ ಸಾಲಿಡ್ ಪಾರ್ಟಿಕಲ್ಸ್ ನ ನೋಡ್ದಂಗಾಗುತ್ತೆ. ಅಂದ್ರೆ ಘನ ವಸ್ತುಗಳನ್ನ ಕಂಪ್ಲೀಟ್ ಆಗಿ ನೋಡೋದು. RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಗಳು. ಓಕೆ, ಈ ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಲೆಟ್ ಅಸ್ ಡಿಸ್ಕಸ್ ವಿತ್ ಪ್ಲೇಟ್ಲೆಟ್ಸ್ ಅಥವಾ ಥ್ರೋಂಬೋಸೈಟ್ಸ್ ಅಂತಾನೆ ಕರಿತಾ ಹೋಗ್ತೀವಿ. ಥ್ರೋಂಬೋಸೈಟ್ಸ್. ಫಸ್ಟ್ ಕಿರುತಟ್ಟೆಗಳು. ಈ ಕಿರುತಟ್ಟೆಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ನಮ್ಮ ಒಂದು ಬ್ಲಡ್, ರಕ್ತದ ಒಂದು ಸಾಲಿಡ್ ಪಾರ್ಟಿಕಲ್ಸ್ ಆಗಿರೋ ಪ್ಲಾಸ್ಮಾವನ್ನು ಹೊರತುಪಡಿಸಿದ್ರೆ ಸಾಲಿಡ್ ಪಾರ್ಟಿಕಲ್ಸ್ ಬರುತ್ತಲ್ಲ, ಅದ್ರಲ್ಲಿ RBC, WBC ಮತ್ತೆ ಈ ಪ್ಲೇಟ್ಲೆಟ್ಸ್ ಗಳು ಇರ್ತವೆ. ಇದೇ ಪ್ಲೇಟ್ಲೆಟ್ಸ್ ಗಳು ಎಲ್ಲಿ ಕಂಡು ಬರ್ತವೆ? ರಕ್ತದಲ್ಲಿ ಕಂಡು ಬರ್ತಾ ಹೋಗ್ತವೆ. ಈ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಕಂಡು ಬರ್ತವೆ. ಇದನ್ನ ಆಲ್ಸೋ ವಿ ಆರ್ ಕಾಲ್ಡ್ ಆಸ್ ಥ್ರೋಂಬೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಥ್ರೋಂಬೋಸೈಟ್ಸ್, ಕನ್ನಡದಲ್ಲೂ ಥ್ರೋಂಬೋಸೈಟ್ಸ್ ಅಂತ ಕರಿತಾ ಹೋಗ್ಬೋದು. ಥ್ರೋಂಬೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ ಕನ್ನಡದಲ್ಲೂ. ಓಕೆ, ಕಿರುತಟ್ಟೆಗಳಂದ್ರೂ ಸೇಮ್, ಪ್ಲೇಟ್ಲೆಟ್ಸ್ ಅಂದ್ರೂ ಸೇಮ್, ಥ್ರೋಂಬೋಸೈಟ್ಸ್ ಗಳಂದ್ರೂ ಸೇಮ್. ಹಾಗಾದ್ರೆ ಇವುಗಳ ಉಗಮ ಎಲ್ಲಾಗುತ್ತೆ ಅಂದ್ರೆ ಇವುಗಳ ಉಗಮವನ್ನು ಬೋನ್ ಮ್ಯಾರೋದಲ್ಲಿ ಆಗ್ತಾ ಹೋಗುತ್ತೆ. ಬೋನ್ ಮ್ಯಾರೋದಲ್ಲಿ ಮೆಗಾ ಕ್ಯಾರಿಯೋಸೈಟ್ಸ್ ಗಳಂತ ಇರ್ತವೆ, ಅದರೊಳಗಡೆ ಇದರ ಉಗಮ ಆಗ್ತಾ ಬರುತ್ತೆ. ಇದರ ಒಂದು ಸಾವು ಕೂಡ ಇಲ್ಲಿ ಗುಲ್ಮಾದಲ್ಲಿ ಆಗ್ತಾ ಬರುತ್ತೆ, ಅಂದ್ರೆ ಸ್ಪ್ಲೀನ್ ಅಲ್ಲಿ ಆಗ್ತಾ ಬರುತ್ತೆ. ಉಗಮ ಎಲ್ಲಾ ಒಂದು RBC ಗಳಾಗಿರ್ಬೋದು ಮತ್ತೆ ಪ್ಲೇಟ್ಲೆಟ್ಸ್ ಗಳಾಗಿರ್ಬೋದು, ಉಗಮ ಎಲ್ಲಾಗುತ್ತೆ ಬೋನ್ ಮ್ಯಾರೋದಲ್ಲಿ ಆಗುತ್ತೆ. ಸಾವು ಎಲ್ಲಾಗುತ್ತೆ ಅಂದ್ರೆ ಗುಲ್ಮ ಅಥವಾ ಸ್ಪ್ಲೀನ್ ಅಲ್ಲಿ ಆಗ್ತಾ ಹೋಗುತ್ತೆ. ಸ್ಪ್ಲೀನ್ ಅಲ್ಲಿ ಕಪರ್ ಸೆಲ್ಸ್ ಅಂತ ಬರ್ತವೆ. ಕಪರ್ ಸೆಲ್ಸ್ ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ಇದು ಡಿಸ್ಟ್ರಾಯ್ ಆಗ್ತಾ ಬರುತ್ತೆ. ಓಕೆ, ಅದು ಕಿರುತಟ್ಟೆನೂ ಕೂಡ. ಓಕೆ, ಈ ಒಂದು ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್ ಗಳ ಕೆಲಸ ಏನು ಅಂದ್ರೆ, ಫಂಕ್ಷನ್ ಏನು ಅಂದ್ರೆ ಕಾಗುಲೇಷನ್ ಆಫ್ ಬ್ಲಡ್ ಅಂತ ಕರಿತಾ ಹೋಗ್ತಾರೆ. ಇನ್ ಕಾಗುಲೇಷನ್ ಅಂದ್ರೆ ಓಕೆ, ಬ್ಲಡ್ ಕ್ಲಾಟ್ ಆಗುತ್ತಲ್ಲ. ಓಕೆ, ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ನಿಮ್ಮ ಒಂದು ಕೈಯನ್ನು ಕಟ್ಟಾದ್ರೆ ಅದರಿಂದ ಬ್ಲಡ್ ಹೊರಗಡೆ ಬರ್ತಾ ಇರುತ್ತೆ. ಹೊರಗಡೆ ಅದೇ ರೀತಿ ಕಂಟಿನ್ಯೂಸ್ ಬರ್ತಾ ಇದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ರಕ್ತ ಎಲ್ಲ ಹೊರಗಡೆ ಬಂದ್ಬಿಟ್ಟು ಏನಾಗುತ್ತೆ, ನಾವು ಸಾವನ್ನ ಈಡಾಗ್ತೀವಿ. ಅದಕ್ಕೋಸ್ಕರ ಆ ರಕ್ತ ಹೊರಗಡೆ ಬರದಂತೆ ಏನ್ ಮಾಡ್ತಾ ಹೋಗುತ್ತೆ, ಕ್ಲಾಟ್ ಮಾಡುತ್ತೆ. ಯಾವುದು ಕಿರುತಟ್ಟೆಯ ಒಂದು ಮೇನ್ ಫಂಕ್ಷನ್ ಏನಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ನೋಡ್ಕೊಂತಾ ಬರುತ್ತೆ. ಓಕೆ, ರಕ್ತ ಹೆಪ್ಪುಗಟ್ಟುವ ತರ ನೋಡ್ಕೊಂತಾ ಬರುತ್ತೆ. ಯಾವುದು ಪ್ಲೇಟ್ಲೆಟ್ಸ್ ಅಥವಾ ಕಾಗುಲೇಷನ್ ಅಂತ ಕರಿತೀವಿ. ಕಾಗುಲೇಷನ್ ಆಫ್ ಬ್ಲಡ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಬ್ಲಡ್ ಕ್ಲಾಟಿಂಗ್ ಅಂತಾನು ಕರಿತಾ ಹೋಗ್ತೀವಿ. ಬ್ಲಡ್ ಕ್ಲಾಟಿಂಗ್ ಅಂತಾನು ಕರಿತಾ ಹೋಗ್ತೀವಿ. ಈ ಒಂದು ಬ್ಲಡ್ ಕ್ಲಾಟಿಂಗ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದು ಪ್ಲೇಟ್ಲೆಟ್ಸ್. ತುಂಬಾ ಇಂಪಾರ್ಟೆಂಟ್. ಪ್ಲೇಟ್ಲೆಟ್ಸ್ ಗಳ ಕೆಲಸ ಏನು ಅಂತ ಕ್ವಶನ್ ಕೇಳಿದ್ರೆ ಕಾಗುಲೇಷನ್ ಅಂತ ಅಂದ್ರೂ ಕೇಳಬಹುದು ಸ್ಟ್ಯಾಂಡರ್ಡ್ ಆಗಿ ವರ್ಡ್ಸ್, ಅಥವಾ ಬ್ಲಡ್ ಕ್ಲಾಟಿಂಗ್ ಅಂತ ಆದ್ರೂ ಕೇಳಬಹುದು. ಕನ್ನಡದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಇದರ ಒಂದು ಮೈನ್ ಕೆಲಸ ಪ್ಲೇಟ್ಲೆಟ್ಸ್. ಹಾಗಾದ್ರೆ ಪ್ಲೇಟ್ಲೆಟ್ಸ್ ಎಲ್ಲಿರ್ತವೆ ಅಂದ್ರೆ ರಕ್ತದಲ್ಲಿ ಇರ್ತವೆ. ರಕ್ತದಲ್ಲಿ ಅಲ್ಲೂ ಎಲ್ಲಿರ್ತವೆ ಅಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ಅಲ್ಲಿ ಈ ಪ್ಲೇಟ್ಲೆಟ್ಸ್ ಕಂಡು ಬರ್ತಾ ಹೋಗ್ತವೆ. ಓಕೆ, ಹಾಗಾದ್ರೆ ಒಂದು MM³ ಅಲ್ಲಿ, ಒಂದು ಘನ ಘನಮಿಮಿಯಲ್ಲಿ ಎಷ್ಟು ಒಂದು ಪ್ಲೇಟ್ಲೆಟ್ಸ್ ಗಳಿರ್ತವೆ ಅಂದ್ರೆ 1.5 ಲಕ್ಷದಿಂದ 3.5 ಲಕ್ಷದವರೆಗೂ ಪ್ಲೇಟ್ಲೆಟ್ಸ್ ಗಳು ಕಂಡು ಬರ್ತಾವೆ. ಯಾವುದು? ಒಂದು MM³ ಅಲ್ಲಿ. 1 MM³ ಅಲ್ಲಿ 1.5 ಲಕ್ಷದಿಂದ 3.5 ಲಕ್ಷದವರೆಗೂ ಪ್ಲೇಟ್ಲೆಟ್ಸ್ ಗಳ ಸೆಲ್ಗಳು ಕಂಡು ಬರ್ತವೆ. ಯಾವ್ದ್ರಲ್ಲಿ? ಈ ಒಂದು ಕಿರುತಟ್ಟೆಗಳು. ಇಲ್ಲಿ 1 MM³ ಅಲ್ಲಿ ಇಷ್ಟು ಸಂಖ್ಯೆಗಳ ಸೆಲ್ಗಳು ಕಂಡು ಬರ್ತಾ ಹೋಗ್ತವೆ. ಹಾಗಾದ್ರೆ ಇದರ ಒಂದು ಜೀವಿತಾವಧಿ, ಲೈಫ್ ಸ್ಪ್ಯಾನ್ ಎಷ್ಟು ಅಂದ್ರೆ 5 to 8 days ಅಂತ ಕರಿತಾ, ಅಥವಾ 1 week ಅಂತ ಕರಿತಾ ಹೋಗ್ಬೋದು. 5 to 8 days ಅಥವಾ 1 week. ಓಕೆ, ಇದರ ಒಂದು ಜೀವಿತಾವಧಿ. ಓಕೆ, ಹಾಗಾದ್ರೆ ಈ ಒಂದು ಬ್ಲಡ್ ಕ್ಲಾಟಿಂಗ್ ಪ್ರೊಸೀಜರ್ ಯಾವ ರೀತಿ ಆಗ್ತಾ ಹೋಗುತ್ತೆ, ಈ ಬ್ಲಡ್ ಕ್ಲಾಟಿಂಗ್ ಗೆ ಯಾವ್ಯಾವ ಪ್ರೋಟೀನ್ ಗಳು ಹೆಲ್ಪ್ ಮಾಡ್ತಾ ಹೋಗ್ತವೆ ಅಂದ್ರೆ ನಿಮ್ಗೆ ನಾನು ಮೊದಲೇ ಹೇಳಿದ್ದೀನಿ. ಪ್ಲಾಸ್ಮಾದಲ್ಲಿ 2 ಪ್ರೋಟೀನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಪ್ಲಾಸ್ಮಾದಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಫೈಬ್ರೋಜಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಓಕೆ, ಇನ್ನೊಂದು ಪ್ರೋಥ್ರೋಂಬಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಈ 2 ಪ್ರೋಟೀನ್ ಗಳು ಏನ್ ಹೆಲ್ಪ್ ಮಾಡ್ತವೆ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲ ಒಂದು ಹ್ಯಾಂಡ್ ಫ್ರಾಕ್ಚರ್ ಆಯ್ತು ಅಂತ ತಿಳ್ಕೊಳ್ಳಿ. ಈ ಫ್ರಾಕ್ಚರ್ ಆಯ್ತು. ಫ್ರಾಕ್ಚರ್ ಆದಾಗ ಇಲ್ಲಿಂದ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗ್ಬೇಕಾದ್ರೆ ಏನ್ ಮಾಡ್ತಾ ಹೋಗುತ್ತೆ, ಫಸ್ಟ್ ಬ್ಲೀಡಿಂಗ್ ಆಗ್ತಾ ಇದೆ ಬ್ಲಡ್. ಅವಾಗ ಏನ್ ಮಾಡ್ತಾ ಹೋಗುತ್ತೆ, ನಮ್ಮ ರಕ್ತದಲ್ಲಿರುವ ಪ್ಲಾಸ್ಮಾದಲ್ಲಿರುವ ಪ್ರೋಥ್ರೋಂಬಿನ್ ಇರುತ್ತಲ್ಲ, ಆ ಪ್ರೋಥ್ರೋಂಬಿನ್ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಪ್ರೋಥ್ರೋಂಬಿನ್. ಓಕೆ, ಪ್ರೋಥ್ರೋಂಬಿನ್ ಅಂದ್ರೆ ಏನು? ಥ್ರೋಂಬಿನ್ ಆಗಕ್ಕಿಂತ ಮುಂಚೆ ಪ್ರೋಥ್ರೋಂಬಿನ್ ಅಂತ. ಓಕೆ, ಥ್ರೋಂಬಿನ್ ಆಗಕ್ಕಿಂತ ಮುಂಚೆ ಪ್ರೋಥ್ರೋಂಬಿನ್. ಈ ಪ್ರೋಟೀನ್ ಏನ್ ಮಾಡುತ್ತೆ, ಪ್ರೋಥ್ರೋಂಬಿನ್ ಅನ್ನೋ ಪ್ರೋಟೀನ್ ಅನ್ನ ಥ್ರೋಂಬೋಪ್ಲಾಸ್ಟ್ ಅನ್ನೋ ಒಂದು ಪ್ರೋಟೀನ್ ಏನ್ ಮಾಡುತ್ತೆ, ಇನಾಕ್ಟಿವ್ ಆಗಿರೋದನ್ನ ಆಕ್ಟಿವ್ ಆಗಿ ಮಾಡುತ್ತೆ. ಓಕೆ, ಈ ಥ್ರೋಂಬೋಪ್ಲಾಸ್ಟ್ ಮತ್ತೆ ಕ್ಯಾಲ್ಸಿಯಂ ಅನ್ನೋ ಒಂದು ಲವಣ ಅಥವಾ ಕ್ಯಾಲ್ಸಿಯಂ ಅನ್ನೋ ಒಂದು ಮೆಟಲ್ ಮತ್ತೆ ಥ್ರೋಂಬೋಪ್ಲಾಸ್ಟ್ ಗಳ ಜೊತೆ ಸೇರಿ ಏನಾಗುತ್ತೆ, ಥ್ರೋಂಬಿನ್ ಅನ್ನೋ ಒಂದು ಪ್ರೋಟೀನ್ ಆಗುತ್ತೆ. ಥ್ರೋಂಬಿನ್ ಅನ್ನೋ ಒಂದು ಪ್ರೋಟೀನ್ ಕನ್ವರ್ಟ್ ಆಗುತ್ತೆ. ಈ ಥ್ರೋಂಬಿನ್ ಅನ್ನೋ ಒಂದು ಪ್ರೋಟೀನ್ ಏನ್ ಮಾಡುತ್ತೆ, ಮತ್ತೆ ಈ ಫೈಬ್ರೋಜಿನ್ ಅನ್ನೋನ್ನ ಏನ್ ಮಾಡುತ್ತೆ, ಇನಾಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ, ಆಕ್ಟಿವ್ ಸ್ಟೇಟಿಗೆ ತರ್ತಾ ಬರುತ್ತೆ. ಫೈಬ್ರೋಜಿನ್ ಏನ್ ಮಾಡುತ್ತೆ, ಇನಾಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ, ಆಕ್ಟಿವ್ ಸ್ಟೇಟಿಗೆ ತರ್ತಾ ಬರುತ್ತೆ. ಓಕೆ,
ಇನಾಕ್ಟಿವ್ ಸ್ಟೇಟ್ ಅಂದ್ರೆ ಅದು ಕೆಲಸ ಮಾಡ್ತಾ ಇರಲ್ಲ. ಕೆಲಸ ಮಾಡತರ ಯಾವ್ದು ಮಾಡೋದು ಅಂದ್ರೆ ಈ ಥ್ರೋಂಬಿನ್ ಅನ್ನೋ ಒಂದು ಪ್ರೋಟೀನ್ ಕೆಲಸ ಮಾಡೋದ್ ರೀತಿ ಮಾಡ್ತಾ ಬರುತ್ತೆ. ಆವಾಗ ಫೈಬ್ರೋಜಿನ್ ಇದ್ದೇನಾಗುತ್ತೆ, ಫೈಬ್ರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಫೈಬ್ರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಫೈಬ್ರಿನ್ ಏನಾಗುತ್ತೆ, ನಮ್ಮ ಒಂದು ಸ್ಟಿಚಸ್, ಓಕೆ, ನಮ್ಮ ಒಂದು ಸ್ಟಿಚಸ್ ದಾರ ಇರುತ್ತಲ್ಲ, ದಾರ ತರ ಸ್ಟಿಚ್ ಆಗ್ತಾ ಹೋಗುತ್ತೆ. ಗಾಯ ಆಗಿದ್ರೆ ನೋಡಿರ್ಬೋದು, ಅಲ್ಲಿ ಸ್ಟಿಚ್ ಹಾಕೋ ತರ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ. ಆ ರೀತಿ ಫೈಬ್ರಿನ್ ಏನಾಗುತ್ತೆ, ಕೊಲಾಜಿನ್ ಕಂಟೆಂಟ್ ಇರೋ ಫೈಬ್ರಿನ್ ಏನಾಗುತ್ತೆ, ಆ ಒಂದು ಗಾಯ ಆಗಿರೋ ಜಾಗದಲ್ಲಿ ಸ್ಟಿಚ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಬ್ಲಡ್ ಹೊರಗಡೆ ಹೋದಂತೆ ಕ್ಲಾಟ್ ಮಾಡ್ತಾ ಬರುತ್ತೆ. ಓಕೆ, ಈ ತರ ಒಂದು ಪ್ರೊಸೀಜರ್ ಆಗ್ತಾ ಬರುತ್ತೆ. ಇದನ್ನ ಕ್ಯಾಸ್ಕೇಡ್ ರಿಯಾಕ್ಷನ್ ಅಂತಾನು ಕರಿತಾ ಹೋಗ್ತಾರೆ. ಕ್ಯಾಸ್ಕೇಡ್ ರಿಯಾಕ್ಷನ್ ಅಂತಾನು ಕರಿತಾ ಹೋಗ್ತಾರೆ. ಓಕೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಬ್ಲಡ್ ಕ್ಲಾಟಿಂಗ್ ಗೆ ಹೆಲ್ಪ್ ಮಾಡೋ ಒಂದು ಲವಣ ಯಾವುದು ಅಂದ್ರೆ ಕ್ಯಾಲ್ಸಿಯಂ ಆಗಿರುತ್ತೆ. ಬ್ಲಡ್ ಕ್ಲಾಟಿಂಗ್ ಗೆ ಹೆಲ್ಪ್ ಮಾಡೋ ಒಂದು ಲವಣ ಯಾವ್ದಾಗಿರುತ್ತೆ, ಕ್ಯಾಲ್ಸಿಯಂ ಆಗಿರುತ್ತೆ. ತುಂಬಾ ಸಲ 2 ಸಲ ಈ ಕ್ವಶನ್ ಕೇಳಿದಾನೆ ಕ್ಯಾಲ್ಸಿಯಂ ಬಗ್ಗೆ. ಬ್ಲಡ್ ಕ್ಲಾಟಿಂಗ್ ಗೆ ಹೆಲ್ಪ್ ಮಾಡೋ ಒಂದು ಲವಣ ಯಾವುದು ಅಂದ್ರೆ ಯಾವುದು, ಕ್ಯಾಲ್ಸಿಯಂ. ಬ್ಲಡ್ ಕ್ಲಾಟಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡೋ ಒಂದು ವಿಟಮಿನ್ ಯಾವುದು ಅಂದ್ರೆ ವಿಟಮಿನ್ ಕೆ, ಪಾಲಿಕ್ವೆನಿನ್ ಅಂತ ಕರಿತಾ ಹೋಗ್ತೀವಿ. ವಿಟಮಿನ್ ಕೆ, ಪಾಲಿಕ್ವೆನಿನ್ ಅನ್ನೋದು ಬ್ಲಡ್ ಕ್ಲಾಟಿಂಗ್ ಗೆ ಹೆಲ್ಪ್ ಮಾಡೋ ಒಂದು ವಿಟಮಿನ್ ಆಗಿರುತ್ತೆ. ವಿಟಮಿನ್ ಕೆ ಬ್ಲಡ್ ಕ್ಲಾಟಿಂಗ್ ಹೆಲ್ಪ್ ಮಾಡೋ ಒಂದು ವಿಟಮಿನ್, ಪಾಲಿಕ್ವೆನಿನ್ ಅಂತ ಕರಿತಾರೆ ಸೈಂಟಿಫಿಕ್ ನೇಮು. ಓಕೆ, ಕ್ಲಿಯರ್, ಅರ್ಥ ಆಯ್ತಲ್ಲ? ಸಿಂಪಲ್. ಪ್ರೋಥ್ರೋಂಬಿನ್ ಇರುತ್ತಲ್ಲ, ಈ ಪ್ರೋಥ್ರೋಂಬಿನ್ ಏನಾಗುತ್ತೆ, ನೆಕ್ಸ್ಟ್ ಥ್ರೋಂಬಿನ್ ಕನ್ವರ್ಟ್ ಆಗುತ್ತೆ. ಯಾವ್ದ್ರ ಸಹಾಯದಿಂದ, ಥ್ರೋಂಬೋಪ್ಲಾಸ್ಟ್ ಮತ್ತೆ ಕ್ಯಾಲ್ಸಿಯಂ ನ ಸಹಾಯದಿಂದ. ಮತ್ತೆ ಈ ಥ್ರೋಂಬಿನ್ ಇದ್ದೇನ್ ಮಾಡುತ್ತೆ, ಈ ಫೈಬ್ರೋಜಿನ್ ಅನ್ನ ಇನಾಕ್ಟಿವ್ ಸ್ಟೇಟ್ ಅಲ್ಲಿ ಇದನ್ನ ಆಕ್ಟಿವ್ ಸ್ಟೇಟ್ ತರುತ್ತೆ, ಅಂದ್ರೆ ಸಕ್ರಿಯಗೊಳಿಸುತ್ತೆ. ಈ ಸಕ್ರಿಯ ಸ್ಟೇಟ್ ಇಂದ ಏನಾಗ್ತಾ ಬರುತ್ತೆ, ಮತ್ತೆ ಥ್ರೋಂಬಿನ್ ಅದು ಫೈಬ್ರಿನ್ ಅನ್ನ ರೆಡಿ ಮಾಡುತ್ತೆ. ಫೈಬ್ರೋಜಿನ್ ಅನ್ನೋ ಒಂದು ಇದರಲ್ಲಿ ಫೈಬ್ರಿನ್ ಅನ್ನ ರೆಡಿ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕ್ವಶನ್ ಕೇಳಿದಾನೆ, ರಕ್ತದಲ್ಲಿರುವ ಪ್ರೋಟೀನ್ ಗಳು ಯಾವ್ಯಾವು ಅಂತ ಕೇಳ್ಬಿಟ್ಟು ಕೆಳಗಡೆ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಫೈಬ್ರೋಜಿನ್ ಮತ್ತೆ ಪ್ರೋಥ್ರೋಂಬಿನ್ ಎರಡನ್ನು ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. ಎ ಮತ್ತೆ ಬಿ ಎರಡು ಸರಿ ಆಗ್ತಾ ಬರುತ್ತೆ. ಓಕೆ, ಯಾವುದು, ಫೈಬ್ರಿನ್ ಮತ್ತೆ ಪ್ರೋಥ್ರೋಂಬಿನ್. ಓಕೆ, ಈ ರಕ್ತದಲ್ಲಿ ಈ ಫೈಬ್ರೋಜಿನ್ ಇಲ್ಲದ ಸಂದರ್ಭದಲ್ಲಿ, ಈ ಪ್ಲಾಸ್ಮಾದಲ್ಲಿ ಫೈಬ್ರೋಜಿನ್ ಇಲ್ಲದ ಸಂದರ್ಭವನ್ನ ಅಂತ ಕರಿತೀವಿ, ಸೀರಮ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನಮ್ಮ ಗಾಯ ಆದಾಗ ಏನಾಗುತ್ತೆ, ಯೆಲ್ಲೋಯಿಶ್ ಕಲರ್ ಬರುತ್ತಲ್ಲ, ಅದೇ ಸೀರಮ್. ಓಕೆ, ಈ ಸೀರಮ್ ಏನಕ್ಕೆ ಅಂದ್ರೆ ಈ ಸೀರಮ್ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ರನ್ನ ಸಿರಾಲಜಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಸಾಲಿಡ್ ಪಾರ್ಟಿಕಲ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋದನ್ನ ಹೆಮಟಾಲಜಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದು ಪ್ಲೇಟ್ಲೆಟ್ಸ್. ಹಾಗಾದ್ರೆ ಈ ಪ್ಲೇಟ್ಲೆಟ್ಸ್ ಗಳಿಗೆ ತೊಂದರೆ, ಡಿಸಾರ್ಡರ್ ಗಳು ಯಾವ್ಯಾವ ಇರ್ತವೆ, ಪ್ಲೇಟ್ಲೆಟ್ಸ್ ಗಳ ಒಂದು ಕಿರುತಟ್ಟೆಗಳಿಗೆ ಯಾವ್ಯಾವ ಡಿಸಾರ್ಡರ್ ಗಳು ಬರ್ತಾ ಹೋಗ್ತದೆ ಅಂದ್ರೆ, ಫಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಹಿಮೋಫೀಲಿಯಾ. ಹಿಮೋಫೀಲಿಯಾ ಅನ್ನೋದು ಒಂದು ಕಿರುತಟ್ಟೆಗಳಿಗೆ ಬರುವ ಒಂದು ರೋಗ. ಇದು ಜೆನೆಟಿಕಲಿ ಡಿಸಾರ್ಡರ್. ಓಕೆ, ಜೆನೆಟಿಕಲಿ ಹೆರಿಟರಿ ಡಿಸಾರ್ಡರ್ ಆಗಿರುತ್ತೆ. ಹೆರಿಟರಿ ಡಿಸಾರ್ಡರ್ ಅಂದ್ರೆ ಒಂದು ಅನುವಂಶೀಯವಾಗಿ ಬಂದಿರುವ ರೋಗ ಆಗಿರುತ್ತೆ. ಯಾವುದು, ಹಿಮೋಫೀಲಿಯಾ. ಹಿಮೋಫೀಲಿಯಾ ರೋಗವು ಅತಿ ಹೆಚ್ಚು ಗಂಡು ಮಕ್ಕಳಿಗೆ ಅಫೆಕ್ಟ್ ಮಾಡ್ತಾ ಬರುತ್ತೆ. ಹಿಮೋಫೀಲಿಯಾ ರೋಗ ಬಂದ್ರೆ ಏನೆಲ್ಲ ತೊಂದರೆಗಳು ಉಂಟಾಗ್ತವೆ ಅಂದ್ರೆ, ರಕ್ತ ಏನಾಗುತ್ತೆ, ಕ್ಲಾಟ್ ಆಗೋದಿಲ್ಲ, ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಓಕೆ, ಬ್ಲಡ್ ಕ್ಲಾಟ್ ಆಗದಲ್ಲೇ ರಕ್ತ ಕೈ ಕುಯ್ಕೊಂಡಾಗ ಹರಿತಾ ಇದ್ರೆ ಅದೇ ರೀತಿ ಹರಿತಾನೆ ಹೋಗ್ತಾ ಇರುತ್ತೆ, ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ. ಯಾಕಂದ್ರೆ ಕ್ಲಾಟಿಂಗ್ ಎಲಿಮೆಂಟ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಆ ಹಿಮೋಫೀಲಿಯಾ ರೋಗ ಬಂದಾಗ ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ. ಓಕೆ, ಈ ಹಿಮೋಫೀಲಿಯಾ ರೋಗ ಅನ್ನೋದು ವಿಕ್ಟೋರಿಯಾ ರಾಣಿಗೆ ಬಂದಿರೋದ್ರಿಂದ ಇದನ್ನ ಕ್ವೀನ್ ಡಿಸೀಸ್ ಅಥವಾ ರಾಯಲ್ ಡಿಸೀಸ್ ಅಂತಾನು ಕರಿತಾ ಹೋಗ್ತಾರೆ. ಇದು ತುಂಬಾ ಕಡಿಮೆ. ಓಕೆ, ಯಾಕಂದ್ರೆ ಇದು ಜೆನೆಟಿಕಲ್ ಡಿಸಾರ್ಡರ್ ಅಲ್ವಾ, ಅದರಿಂದ ಇದು ತುಂಬಾ ಕಡಿಮೆ ಇರುತ್ತೆ. ಇದು ತುಂಬಾ ಜನಗಳಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಯಾವುದೇ ಒಂದು ಮೆಡಿಸಿನ್ ಕೂಡ ಇಲ್ಲ. ಯಾಕಂದ್ರೆ ಮಾರ್ಕೆಟ್ ಇಲ್ಲಿ ಇರುತ್ತೆ, ಅಲ್ಲಿ ಮೆಡಿಸಿನ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ಗೆ ಅತಿ ಹೆಚ್ಚು ಆವಿಷ್ಕಾರಗಳು ನಡೀತಾ ಹೋಗ್ತದೆ. ಯಾಕಂದ್ರೆ ಎಲ್ಲಾ ಜನರಿಗೂ ಡಯಾಬಿಟಿಸ್ ಇದೆ. ಓಕೆ, ಎಲ್ಲಾ ಜನಗಳು ಕ್ಯಾನ್ಸರ್ ಇದೆ. ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ, ಆವಿಷ್ಕಾರಗಳು ಹೆಚ್ಚೇ ಇರ್ತವೆ, ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ. ಬಟ್ ಹಿಮೋಫೀಲಿಯಾ ಕೋಟಿಲಿ ಒಬ್ರಿಗೆ ಬರುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾರಿಗೂ ಆವಿಷ್ಕಾರ ಮಾಡಿದ್ರೆ ಅದ್ರ ಬಗ್ಗೆ ಯಾರು ಮೆಡಿಸಿನ್ ಅನ್ನ ಕಂಡುಹಿಡಿಯೋದಿಲ್ಲ. ಅದೇ ರೀತಿ ಈ ಹಿಮೋಫೀಲಿಯಾವನ್ನ ನಾವು ಗುಣಪಡಿಸಬಹುದಾದ್ರೆ ಸಾಧ್ಯ ಇಲ್ಲ ಗುಣಪಡಿಸೋದಕ್ಕೆ. ಈ ಹಿಮೋಫೀಲಿಯಾ ಗುಣಪಡಿಸಬೇಕು ಅಂದ್ರೆ ಏನ್ ಮಾಡ್ಬೇಕು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ ಮಾಡ್ಬಿಟ್ಟು ಟ್ರಯಲ್ ಮಾಡಬಹುದು. ಓಕೆ, ಅದರಿಂದ ಪಡಿಸ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಫಸ್ಟ್ ಒನ್ ಹಿಮೋಫೀಲಿಯಾ. ಸೆಕೆಂಡ್ ಒನ್ ಗ್ಲಾಸ್ಮನ್ ಥ್ರೋಂಬೋಯೋಥೇನಿಯಾ. ಇದು ಕೂಡ ಒಂದು ಬ್ಲಡ್ ಕ್ಲಾಟಿಂಗ್ ಡಿಸಾರ್ಡರ್ ಆಗಿರುತ್ತೆ. ಓಕೆ, ಇದು ಅತಿ ಹೆಚ್ಚು ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಗ್ಲಾಸ್ಮನ್ ಥ್ರೋಂಬೋಯೋಸಿಥೇನಿಯಾ ಅನ್ನೋದು ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ. ಇದು ಹಿಮೋಫೀಲಿಯಾ ಅನ್ನೋದು ಗಂಡು ಮಕ್ಕಳಲ್ಲಿ ಕಂಡು ಬರುತ್ತೆ. ಈ ಗ್ಲಾಸ್ಮನ್ ಥ್ರೋಂಬೋಯೋಸಿಥೇನಿಯಾ ಅನ್ನೋದು ರೋಗವು ಕೂಡ ಕ್ಲಾಟಿಂಗ್ ಪ್ರೋಟೀನ್ ನ ಕೊರತೆಯಿಂದ ಈ ಒಂದು ರೋಗ ಬರ್ತಾ ಹೋಗುತ್ತೆ, ಗ್ಲಾಸ್ಮನ್ ಥ್ರೋಂಬೋಯೋಸಿಥೇನಿಯಾ ಅನ್ನೋದು. ನೆಕ್ಸ್ಟ್ ವ್ಯಾನ್ ವಿಲ್ಬರ್ಡನ್ ಡಿಸೀಸ್ ಅಂತ. ಇದು ಎರಡು ಪ್ಲೇಟ್ಲೆಟ್ಗಳ ನಡುವೆ ಅಂಟಿಕೊಳ್ಳುವ ಗುಣ ಕಡಿಮೆ ಇರುತ್ತೆ, ಅಂದ್ರೆ ಅಡೆಸಿವ್ ಪ್ರಾಪರ್ಟಿ ಕಡಿಮೆ ಇರುತ್ತೆ. ಯಾವುದು, ವ್ಯಾನ್ ವಿಲ್ಬರ್ಡನ್ ಡಿಸೀಸ್. ಇದು ಕೂಡ ಈ ರೋಗ ಬಂದ್ರೂ ಕೂಡ ಏನಾಗುತ್ತೆ, ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ.
ವ್ಯಾನ್ ವಿಲ್ಬರ್ಡನ್ ಡಿಸೀಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಗೆ ಸಂಬಂಧಿಸಿದೆ, ಕಿರೀಟ ತಟ್ಟೆಗಳಿಗೆ ಸಂಬಂಧಿಸಿದೆ, ಕಿರೀಟ ತಟ್ಟೆಗಳಿಗೆ ಬರುವ ರೋಗ ಆಗಿರುತ್ತೆ ಯಾವುದು ವ್ಯಾನ್ ವಿಲ್ಬರ್ಡನ್ ಡಿಸೀಸಸ್. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನೇಮ್ ತುಂಬಾ ಡಿಫ್ರೆಂಟ್ ಆಗಿದೆ, ಹೇಳೋದಕ್ಕಾಗಲ್ಲ, ಕೇಳಬಹುದು. ವ್ಯಾನ್ ವಿಲ್ಬರ್ಡನ್ ಡಿಸೀಸಸ್. ನೆಕ್ಸ್ಟ್ ಥ್ರೋಂಬೋಸೈಟೋನಿಯಾ. ಥ್ರೋಂಬೋಸೈಟೋನಿಯಾ ಅನ್ನೋದು ಕೂಡ ಒಂದು ಪ್ಲೇಟ್ಲೆಟ್ ಡಿಸೀಸಸ್. ಈ ಥ್ರೋಂಬೋಸೈಟೋನಿಯಾ ಅಂತ ರೋಗ ಬಂದಾಗ ಏನಾಗುತ್ತೆ, ಅವರ ಪ್ಲೇಟ್ಲೆಟ್ಸ್ ಕೌಂಟ್ಸ್ 1.5 ಲಕ್ಷಕ್ಕಿಂತ ಕಡಿಮೆ ಆಗ್ತಾ ಬರುತ್ತೆ. 1.5 ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ. 1 ಮಿಲಿ ಲೀಟರ್ ಅಲ್ಲಿ 1.5 ಲಕ್ಷಕ್ಕಿಂತ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಥ್ರೋಂಬೋಸೈಟೋನಿಯಾ ಆಗ್ತಾ ಬರುತ್ತೆ. ಡೆಂಗ್ಯೂ ರೋಗ ಬಂದಾಗ ಏನಾಗುತ್ತೆ, ಡೆಂಗ್ಯೂ ರೋಗ ಯಾವ್ದ್ರಿಂದ ಬರುತ್ತೆ ಅಂದ್ರೆ ವೈರಸ್ ಇಂದ ಬರುತ್ತೆ. ಡೆಂಗ್ಯೂ ವೈರಸ್ ಇಂದ ಡೆಂಗ್ಯೂ ರೋಗ ಬರ್ತಾ ಹೋಗುತ್ತೆ. ಇದನ್ನ ಹರಡುವ ಒಂದು ವೆಕ್ಟರ್ ಯಾವುದು ಅಂದ್ರೆ ಏಡಿಸ್. ಓಕೆ, ಏಡಿಸ್ ಅನ್ನೋ ಮಸ್ಕಿಟೋ ಏನ್ ಮಾಡ್ತಾ ಹೋಗುತ್ತೆ, ಇದನ್ನ ರವಾನೆ ಮಾಡ್ತಾ ಹೋಗುತ್ತೆ, ಅದಕ್ಕೆ ವೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಬಟ್ ಇದನ್ನ ಕಾಸ್ ಮಾಡೋದು ಡೆಂಗ್ಯೂ ವೈರಸ್. ಈ ಡೆಂಗ್ಯೂ ವೈರಸ್ ಅಟ್ಯಾಕ್ ಮಾಡೋದು ಯಾವ್ದ್ರ ಮೇಲೆ ಅಂದ್ರೆ ಈ ಒಂದು ಪ್ಲೇಟ್ಲೆಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಈ ಪ್ಲೇಟ್ಲೆಟ್ಸ್ ಗಳು ಅಫೆಕ್ಟ್ ಆದಾಗ ಏನಾಗುತ್ತೆ, ಅದರ ಸಂಖ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆಗಳು ಕಡಿಮೆ ಆದಾಗ ಏನಾಗುತ್ತೆ, ಥ್ರೋಂಬೋಸೈಟೋನಿಯಾ ಅನ್ನೋ ಒಂದು ಕಾಯಿಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನ್ ಮಾಡ್ತಾನೆ, ವ್ಯಕ್ತಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಿದಂಗೆ ಏನಾಗುತ್ತೆ, ಅವನು ಸಾವನ್ನಪ್ಪೋದಕ್ಕೆ ಕಾರಣ ಆಗ್ತಾ ಹೋಗ್ತಾನೆ. ಈ ರೀತಿ ಪ್ಲೇಟ್ಲೆಟ್ಸ್ ಗಳಿಗೆ ಬರುವ ರೋಗಗಳಾಗಿರ್ತವೆ. ಇಮೋಫಿಲಿಯಾ, ಗ್ಲಾಸ್ಮನ್ ಥ್ರೋಂಬೋಯಾಸ್ಥೇನಿಯಾ, ವ್ಯಾನ್ ವಿಲ್ಬರ್ ಡಿಸೀಸಸ್, ಥ್ರೋಂಬೋಸೈಟೋನಿಯಾ, ನೆಕ್ಸ್ಟ್ ಡೆಂಗ್ಯೂ. ಈ ಎಲ್ಲಾ ರೋಗಗಳು ಪ್ಲೇಟ್ಲೆಟ್ಸ್ ಗೆ ಬರುವ ರೋಗಗಳು. ಈ ಎಲ್ಲಾ ರೋಗಗಳು ಬಂದ್ರು ಏನಾಗುತ್ತೆ, ನಮಗೆ ಕ್ಲಾಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಈ ಒಂದು ಇಮೋಫಿಲಿಯಾ, ಓಕೆ, ಇದು ಅತಿ ಹೆಚ್ಚು ಜನರಲ್ಲಿ ಕಾಣಿಸ್ಲಿಲ್ಲ ಅಂದ್ರೂ ಅದಕ್ಕೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಏಪ್ರಿಲ್ 17 ಅನ್ನು ಏನಂತ ಕೊಡ್ತಾರೆ, ಇಮೋಫಿಲಿಯಾ ಡೇ ಅಂತ ಕರಿತಾ ಹೋಗ್ತಾರೆ. ಏಪ್ರಿಲ್ 17 ಇಮೋಫಿಲಿಯಾ ಡೇ ಅಂತ ಕರೀತಾರೆ. ಏಪ್ರಿಲ್ 17 2025 ಅಲ್ಲಿ ಇಮೋಫಿಲಿಯಾ ಡೇ ನಡೀತು. ಅದರ ಒಂದು ಥೀಮ್ ಏನಾಗಿರುತ್ತೆ, ಆಕ್ಸಿಸ್ ಫಾರ್ ಆಲ್ ಅಂತ. ಓಕೆ, ಎಲ್ಲರೂ ಆಕ್ಸಿಸ್ ಫಾರ್ ಆಲ್ ಅಂತ ಅದರ ಥೀಮ್ ಮುಖಾಂತರ ಹೋಗಿ ಇದನ್ನ ಅವೇರ್ನೆಸ್ ಅನ್ನು ಮೂಡಿಸಿದ್ದಾರೆ ಏಪ್ರಿಲ್ 17 ಅಂದು. ಓಕೆ, ಇಮೋಫಿಲಿಯಾ ಡೇ ಆಗಿರುತ್ತೆ. ನೆಕ್ಸ್ಟ್ ಡೆಂಗ್ಯೂ ರೋಗ ಯಾವಾಗ ಬರ್ತಾ ಹೋಗುತ್ತೆ ಅಂದ್ರೆ, ಆ ಡೆಂಗ್ಯೂ ರೋಗ ಬಂದಾಗ ಏನಾಗುತ್ತೆ, ಆ ಡೆಂಗ್ಯೂ ರೋಗ ಬಂದಾಗ ಆ ವ್ಯಕ್ತಿ ಯಾವ್ದ್ರಿಂದ ನರಳ್ತಾ ಬರ್ತಾನೆ. ಓಕೆ, ಆ ಡೆಂಗ್ಯೂ ರೋಗ ಬಂದಾಗ ಆ ವ್ಯಕ್ತಿ ಏನಾಗ್ತಾನೆ, ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತಾ ನರಳ್ತಾ ಬರ್ತಾನೆ. ಎಷ್ಟು ಕಡಿಮೆ ಆಗ್ತಂದ್ರೆ 1.5 ಲಕ್ಷಕ್ಕಿಂತ ಕಡಿಮೆ ಆಗ್ತಾ ಬಂದ್ರೆ ಡೆಂಗ್ಯೂ ರೋಗ ಬರ್ತಾ ಹೋಗುತ್ತೆ. 1.5 ಲಕ್ಷಕ್ಕಿಂತ ಕಡಿಮೆ ಆಗ್ತಾ ಬಂದ್ರೆ ಡೆಂಗ್ಯೂ ರೋಗ ಬರ್ತಾ ಹೋಗುತ್ತೆ. ಈ ಡೆಂಗ್ಯೂ ರೋಗದಿಂದ ನಾವು ಗುಣಮುಖರಾಗಬೇಕು ಅಂದ್ರೆ ಅತಿ ಹೆಚ್ಚಾಗಿ ಕಿವಿ ಹಣ್ಣುಗಳನ್ನ ತಿನ್ಬೇಕಾಗುತ್ತೆ. ಓಕೆ, ಅದೇ ರೀತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಯಾವ ಹಣ್ಣನ್ನ ತಿನ್ಬೇಕಾಗುತ್ತೆ ಅಂದ್ರೆ ಬಟರ್ ಫ್ರೂಟ್. ಓಕೆ, ಬೆಣ್ಣೆ ಹಣ್ಣನ್ನ ನಾವು ಅಥವಾ ಅವಕಾಡೋನ ಅತಿ ಹೆಚ್ಚು ತಿಂತಾ ಹೋದ್ರೆ ನಮಗೆ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗ್ತಾ ಬರ್ತವೆ. ಡೆಂಗ್ಯೂ ರೋಗದಿಂದ ಹೊರಗಲಾಡಿಸಲು ಪಪ್ಪಾಯಿ ಅಥವಾ ಕಿವಿ ಫ್ರೂಟ್ಸ್ ಅನ್ನ ತಿಂತಾ ಹೋಗ್ಬೇಕು. ಓಕೆ, ಇದು ಪ್ಲೇಟ್ಲೆಟ್ಸ್ ಗಳ ಬಗ್ಗೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ಇದು ಪ್ಲೇಟ್ಲೆಟ್ಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬ್ಲಡ್ ಗ್ರೂಪ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಯಾವ ರೀತಿ ಡಿವೈಡ್ ಮಾಡಿದ್ರು, ಈ ಬ್ಲಡ್ ಗ್ರೂಪ್ ಅನ್ನ ಯಾವ ಆಧಾರದ ಮೇಲೆ ಡಿವೈಡ್ ಮಾಡಿದ್ರು ಅಂತ ನಾವು ಕಲಿತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.